ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮಿಗೆ ಸ್ವಾಗತ. ನಾನು ನಿಮ್ಮವ ಎಂ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಕೋಮು ಸಂಘರ್ಷ, ಕೋಮು ಗಲಭೆ, ಅದರಲ್ಲೂ ಕರಾವಳಿ ಏರಿಯಾದಲ್ಲೇ ನಾವು ಕೇಳ್ತಾ ಬಂದೀವಿ. ಅದಕ್ಕಾಗಿ ದ್ವೇಷ ಭಾಷಣದ ಕಾನೂನು ಬಂದದ. ಕಳೆದ 11 ವರ್ಷಗಳಲ್ಲಿ ಆದಂಥ BJP ಸರ್ಕಾರದ ಕೇಂದ್ರದಲ್ಲಾಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು, ಈ ಪೀರಿಯಡ್ದಲ್ಲಿ ಆದಂಥ ಒಂದು ಗೊಂದಲ, ಗದ್ದಲ, ಕೋಮುಗಳ ಬಗ್ಗೆ ಕೆಟ್ಟದಾಗಿ ಮಾತಾಡುವಂಥದ್ದು ಎರಡೂ ಕಡೆ ಆದಂಥವು ಇದ್ದಾವೆ. ಈಗ ನಾವೊಂದು ಪೆಟ್ಟು ಕೊಟ್ಟರೆ ಅವರೊಂದು ಇನ್ನೊಂದು ಪೆಟ್ಟು ಕೊಡ್ತಾರೆ. ಈ ಪೆಟ್ಟು ಕೊಟ್ಟು ಸಮಾಜ ಅಶಾಂತಿಯಲ್ಲಿ ಮುಳುಗೋಗಿದ್ದ ನಾವು ನೋಡಿದ್ದೀವಿ. ಅನೇಕ ಜೀವಗಳು, ಎಳೆಯ ಜೀವಗಳು, ಬೆಳೆಯುವ ಜೀವಗಳು ಈ ಒಂದು ದಳ್ಳೂರಿಯಲ್ಲಿ, ದ್ವೇಷದ ದಳ್ಳೂರಿಯಲ್ಲಿ, ಧರ್ಮದ ದಳ್ಳೂರಿಯಲ್ಲಿ, ಜಾತಿಯ ದಳ್ಳೂರಿಯಲ್ಲಿ ಸತ್ತು ಹೋಗಿಬಿಟ್ಟಿದ್ದಾವೆ. ಅದರಲ್ಲಿ ಎರಡು ಮಾತಿಲ್ಲ. ಅದನ್ನು ಹೇಗಾದ್ರೂ ಕಂಟ್ರೋಲ್ ಮಾಡಲೇಬೇಕಾಗಿದ್ದು ಕರ್ಮ, ಧರ್ಮ ನಮ್ಮದೆಲ್ಲರದ್ದು. ಇದೇ ಧರ್ಮ, ಕೂಡಿ ಬದುಕುವಂಥದ್ದು. ಧರ್ಮ ಅಂದ್ರೆ ಮತ್ತೇನೂ ಇಲ್ಲ. ಲಿವ್ ಆ್ಯಂಡ್ ಲೆಟ್ ಲಿವ್, ಬದುಕಿಸು, ಬದುಕೊಂಡು ಹೋಗುವಂಥ ವ್ಯವಸ್ಥೆಯಲ್ಲ. ಒಳ್ಳೆಯ ಪ್ರಜಾಪ್ರಭುತ್ವದ ದುಡಿಯುವಂಥ ಬುದ್ಧಿವಂತರಿಗೆ, ಹಾರ್ಡ್ ವರ್ಕ್ ಮಾಡೋರಿಗೆ ಇಲ್ಲಿ ಭವಿಷ್ಯದ ಎಲ್ಲ ಇದ್ದು ಯಾವುದೋ ಒಂದು ಕಾರಣಕ್ಕಾಗಿ ಹಿಂದೂಗಳೆಲ್ಲ ನಾಶ ಆದ್ರೆ ಮುಸಲ್ಮಾನರು ಆರಾಮಿರ್ಬೋದು, ಮುಸಲ್ಮಾನರೆಲ್ಲ ನಾಶ ಆದರೆ ಹಿಂದೂಗಳು ಆರಾಮಿರ್ಬೋದು, ದಲಿತರೆಲ್ಲ ನಾಶ ಆದ್ರೆ ಮೇಲ್ಜಾತಿಯವರು ಆರಾಮಿರ್ಬೋದು, ಅದೇ ಕಾಲಕ್ಕೆ ಮೇಲ್ಜಾತಿಯವ್ರು ನಾಶ ಆದ್ರೆ ಕೆಳಜಾತಿಯವರು ಆಯುಷ್ಯ ಆರಾಮಾಗಿರ್ಬೋದು ಅನ್ನುವಂಥ ಈ ಅಸಮತೋಲನ ವಿಚಾರಗಳಿಂದಾಗೆ ಅದರಲ್ಲೂ ಕರಾವಳಿ ಹೆಸರುವಾಸಿಯಾಗಿತ್ತು ಅದು ಕೋಮು ದಳ್ಳೂರಿಗೆ. ಆ ದಿಶೆಯಲ್ಲೇ ಒಂದು ರಿಸ್ಟ್ರಿಕ್ಷನ್ ಮಾಡುವಂಥದ್ದು, ಅವ್ರನ್ನ ಕಂಟ್ರೋಲ್ ತರುವಂಥ ಕೆಲಸ ಆಗಬೇಕಾಗಿತ್ತು. ಅದು BJP ಸಾಧ್ಯ ಆಗ್ತಾ ಇರಲಿಲ್ಲ. ಮಾಡಿದರೆ ಕಾಂಗ್ರೆಸ್ ಮಾಡಬೇಕು. ಅದು ಬಂದ ಮೇಲೆ ಇದು ಮಾಡಲೇಗತ್ತೆ, ಭಾಳ ಕಂಟ್ರೋಲ್ ತಂದದಂತ ಅನ್ನಿಸ್ತದೆ. ಈಗಂತ ನೆಲ್ಪದ್ರಲ್ಲಿ ಒಂದು ಏನಪ್ಪ ಅಂದ್ರೆ ಕಂಟ್ರೋಲ್ ಇದೆಯಪ್ಪ ಅಂತ ಅನ್ನಿಸ್ತದೆ. ಯಾಕಂತಂದ್ರೆ ಪೊಲೀಸರ ಅಧಿಕಾರವನ್ನು ಈ ದಿಶೆಯಲ್ಲಿ ಕೊಡಲಾಗ್ತಾ ಇದೆ ಅಂತ. ಈ ದಿಶೆಯಲ್ಲಿ ಒಂದಿಷ್ಟು ಆರೋಪಗಳು ಬಂದು ಮೂಲಭೂತವಾದಿಗಳಿಂದ, ಇಲ್ಲ ಇವರು ಕೆಲವು ಧರ್ಮದವ್ರಿಗೆ ಅಷ್ಟೇ ರೆಸ್ಟ್ರಿಕ್ಷನ್ ಆಗ್ತಾರೆ, ಉಳಿದವ್ರಿಗಿಲ್ಲ, ಹಾಗೆ ಹೀಗೆ ಮತ್ತು ಸಹಜ ಇದ್ದೇ ಇರ್ತದೆ ಆರೋಪ ಪ್ರತ್ಯಾರೋಪ. ಅದಕ್ಕೆ ನಮ್ಮ ಅಲ್ಲಿಯ ಮಂಗಳೂರಿನ ವಿಶೇಷವಾಗಿ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ ಬರುವ ಮಂಗಳೂರು, ನಿಮಗೆ ಗೊತ್ತಿದೆ, ಮಂಗಳೂರು ದಕ್ಷಿಣ ಕನ್ನಡ, ಉಡುಪಿ ಬರ್ತದೆ, ಉತ್ತರ ಕನ್ನಡ ಬರ್ತದೆ. ಇವೆಲ್ಲ ಹೆಚ್ಚು ಕಡಿಮೆ ಇವತ್ತು ಏನಪ್ಪ ಅಂತಂದ್ರೆ ಈ ಕೋಮು ದಳ್ಳೂರಿಗೆ ಬಲಿಯಾದಂಥ ಪ್ರದೇಶಗಳು ಭಾಳಷ್ಟು ಮೇಲೆ ನಡೀತಾ ಇರ್ತಾವೆ. ಅಲ್ಲೆಲ್ಲ ಏನಾಯ್ತಪ್ಪ ಇಲ್ಲಿವರೆಗೆ ಅಂತಂದ್ರೆ ಈ ಒಂದು ದ್ವೇಷ ಹಬ್ಬಿಸುವಂಥ ಜನರನ್ನ ಇವತ್ತು ಪಟ್ಟಿ ಮಾಡಿ ಅವ್ರನ್ನೆಲ್ಲ ಹಿಡಿತಾ ಇದೆ ಅಂತ.